ಜಗದಿ ಮತ್ತೆ ಬೆಳಗುತ್ತಿಹುದು ಪುಣ್ಯಭೂಮಿ ಭಾರತ, ಸಾಧಕರಿಗೆ ದಾರಿ ತೋರೋ ಪ್ರೇರಣೆಯ ಭಾರತ. ಅನುದಿನವೂ ನಮಿಸುವೆವು ನನ್ನ ತಾಯಿ ಭಾರತ. ಎಲ್ಲರಿಗೂ ನಮಸ್ಕಾರಗಳು. ಪವಿತ್ರವಾದ ಪುಣ್ಯಭೂಮಿಯಲ್ಲಿ ಜನಿಸಿದ ತಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇದೀಗ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸಜ್ಜಾಗಿರುವ ಈ ವೇದಿಕೆಯಲ್ಲಿ ತಮ್ಮ ಹೆಜ್ಜೆಯನ್ನಿಡಲು ಆಗಮಿಸಲಿದ್ದಾರೆ ಶ್ರೀ ಅನಂತೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತಂಡ. ಮೊದಲಿಗೆ ರಾಷ್ಟ್ರದ ಸೊಬಗು, ರಾಷ್ಟ್ರ ಧ್ವಜದ ಸೊಬಗನ್ನು ವರ್ಣಿಸುವ ಗೀತೆ ಪ್ರಾರ್ಥನಾ ಇವಳಿಂದ. ವಂದಿಸಿ ಶುಭ ಜಯ ಗೀತವ ಹಾಡಿ, ಏರಿಸಿ ಹಾರಿಸಿ ನಾಡಗುಡಿ. ವಂದಿಸಿ ಶುಭ ಜಯ ಗೀತವ ಹಾಡಿ, ಏರಿಸಿ ಹಾರಿಸಿ ನಾಡಗುಡಿ. ಚೆಲುವಿಂದಂಬರ ತುಂಬುತ್ತೆ ನಲಿವಿಂ ಮೆರೆವುದು ನಮ್ಮಯ ನಾಡಗುಡಿ. ಸ್ವಾತಂತ್ರ್ಯ ದೇಶದ ಲಾಂಛನವೆನಿಸಿದ ತ್ರಿವರ್ಣ ರಂಜಿತ ನಾಡಗುಡಿ. ವಂದಿಸಿ ಶುಭ ಜಯ ಗೀತವ ಹಾಡಿ, ಏರಿಸಿ ಹಾರಿಸಿ ನಾಡಗುಡಿ. ಸೊಬಗಿನ ಹಸುರಿನ ಹಂದರ ಕೆಳಗೆ ನಗು ನಗುತ್ತಿಹ ಬಿಳಿ ಬಣ್ಣವು ಬೆಳ್ಳ ತಳತಳಿಸುವ ಹೊಂಬಣ್ಣವು. ತುದಿಗೆ ಧರ್ಮದ ಚಕ್ರವು ನಡುವಲಿ ತಿರುಗಿ. ವಂದಿಸಿ ಶುಭ ಜಯ ಗೀತವ ಹಾಡಿ, ಏರಿಸಿ ಹಾರಿಸಿ ನಾಡಗುಡಿ. ಭೇದವ ನೆನೆಯುತ್ತ ಮರೆವುತ್ತ ಜನಗಳ ನಾಡಲಿ ಶಾಲೆಯ ನೆರಳಲಿ ಸೇರಿ. ಒಂದೇ ದನಿಯಲಿ ಜಯ ಜಯವೆನ್ನುತ್ತ ಪಾಡುತ್ತ ವಂದಿಸಿ ಮುದದಲ್ಲಿ ಸೇರಿ. ವಂದಿಸಿ ಶುಭ ಜಯ ಗೀತವ ಹಾಡಿ, ಏರಿಸಿ ಹಾರಿಸಿ ನಾಡಗುಡಿ. ಏರಿಸಿ ಹಾರಿಸಿ ನಾಡಗುಡಿ. ಧನ್ಯವಾದಗಳು. ಬ್ರಿಟಿಷರ ಪ್ರತಿ ಏಟಿಗೂ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಗೈದ ಕ್ರಾಂತಿಕಾರಿ. ಕೊನೆಯ ಉಸಿರಿರುವವರೆಗೂ ಬ್ರಿಟಿಷರ ಕೈಯಿಂದ ಹತ್ಯೆಗೆ ಒಳಗಾಗುವುದಿಲ್ಲ ಎಂಬ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡ ವೀರಯೋಧ ಚಂದ್ರಶೇಖರ್ ಆಜಾದ್ ಇವರ ಬಗ್ಗೆ ಏಕಪಾತ್ರಾಭಿನಯವನ್ನು ಮಾಡಲಿದ್ದಾರೆ ಕೀರ್ತನ್. ನಮಸ್ಕಾರಗಳು. ಅಸಹಕಾರ ಚಳುವಳಿಯು ಕಾವು ಎದ್ದಿದ್ದ ಸಂದರ್ಭ. ಭಾರತೀಯ ಕ್ರಾಂತಿಕಾರಿಯೊಬ್ಬ ತ್ರಿವರ್ಣ ಧ್ವಜವನ್ನು ಹಿಡಿದು ವಿದೇಶಿಯ ವಸ್ತುಗಳ ಬಹಿಷ್ಕಾರವನ್ನು ಕೂಗುವ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯೊಬ್ಬ ಆತನಿಗೆ ಚೆನ್ನಾಗಿ ಥಳಿಸುತ್ತಾನೆ. ಕಣ್ಣಾರೆ ಕಂಡಂತಹ ಅಪ್ಪಟ ದೇಶಪ್ರೇಮಿಯೊಬ್ಬ ಕೇವಲ 14ರ ಹರೆಯದ ಚಂದ್ರಶೇಖರ್ ಆಜಾದ್ ರವರು ಆ ನೋವನ್ನು ಸಹಿಸಲಾರದೆ ಆತನಿಗೆ ಕಲ್ಲಿನಿಂದ ಹಲ್ಲೆ ಮಾಡುತ್ತಾರೆ. ತಕ್ಷಣ ಆ ಬ್ರಿಟಿಷ್ ಅಧಿಕಾರಿಯಿಂದ ಬಂಧನಕ್ಕೊಳಗಾಗುತ್ತಾರೆ. ನಂತರದ ಸಂದರ್ಭ ನಿಮ್ಮ ಮುಂದೆ. ನಾನು ಇಲ್ಲಿ ನಿಂತರೆ ಚಂದ್ರಶೇಖರ್ ಆಜಾದ್, ಇಲ್ಲಿ ನಿಂತರೆ ನ್ಯಾಯಾಧೀಶ. ಸಿಕ್ಕಿ ಬಿಟ್ಟನಲ್ಲ ಅಪೋರ, ಹಿಡೀರಿ ಆತನನ್ನು. ನಾಳೆ ನ್ಯಾಯಾಧೀಶರ ಬಳಿ ವಿಚಾರಣೆ ಇದೆಯಂತೆ, ಕರೆದುಕೊಂಡು ಬನ್ನಿ. ಈ ಪೊಲೀಸಿನವರು ಹೇಳಿದ ಹಾಗೆ ಈ ಪೊಲೀಸರ ಮೇಲೆ ಹಲ್ಲೆ ಮಾಡಿದೆಯೇ? ಹೌದು, ನಾನೇ ಹಲ್ಲೆ ಮಾಡಿದ್ದೇನೆ. ಸ್ವಾಭಿಮಾನದಿಂದ ಹೇಳಿಕೊಳ್ಳುತ್ತಿದ್ದೇನೆ. ನಿಮ್ಮಂಥ ಸ್ವಾರ್ಥಿಗಳು ನಮ್ಮಂಥ ಕ್ರಾಂತಿಕಾರಿಗಳ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಕೊಟ್ಟ ಪ್ರತೀಕಾರವಿದು. ನಾನು ಕೇಳುವ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡು. ನಿನ್ನ ಹೆಸರೇನು? ಸ್ವಾತಂತ್ರ್ಯ ಸಿಗದ ಈ ನಾಡಿಗೆ ಸ್ವಾತಂತ್ರ್ಯದ ಮತ್ತೊಂದು ಹೆಸರೇ ನನ್ನ ಹೆಸರು, ಆಜಾದ್. ಓಕೆ. ನಿನ್ನ ತಂದೆ ಯಾರು? ನಿಮ್ಮಂಥ 10 ನ್ಯಾಯಾಧೀಶರನ್ನು ಕಾಲಡಿಯಲ್ಲಿಟ್ಟುಕೊಂಡು ಹೊಸಕಿ ಹಾಕುವಂತಹ ಸ್ವಾಧೀನ ತತ್ವವೇ ನನ್ನ ತಂದೆ. ನಿನ್ನ ಮನೆಯಲ್ಲಿ
ಸಾಹೇಬರೇ, ನಮಗೆಲ್ಲಿ ಮನೆ? ಸೆರೆ ಮನೆಯೇ ನನ್ನ ಮನೆ. ಹೇ, ನಿನ್ನ ಉದ್ಯೋಗ ಯಾವುದು? ನಿಮ್ಮಂಥ ಬ್ರಿಟಿಷರನ್ನ ಗಡಿನಾಡಿನಾಚೆ ಹಾಕೋದೇ ನನ್ನ ಉದ್ಯೋಗ. ವಾಚ್ ಯು ಟೆಲಿಂಗ್? ಕರೆದುಕೊಂಡು ಹೋಗಿ ಆತನನ್ನ. ಆತನಿಗೆ 14 ಚಡಿಯೇಟುಗಳೇ ಶಿಕ್ಷೆ. ಆತನ ಸ್ವಾಭಿಮಾನದ ಬಂಡೆ ಕರಗಲೇಬೇಕು. ಸರಿ ಸಾಹೇಬರೇ, ಕರೆದುಕೊಂಡು ಹೋಗಿ ಆತನನ್ನ ಸೆಂಟ್ರಲ್ ಜೈಲಿಗೆ ಕೈ ಕಾಲುಗಳನ್ನು ಸರಪಳಿಯಿಂದ ಕಟ್ಟಿ ಹಾಕಿ. ಸ್ವಾಭಿಮಾನದ ಬಂಡೆ ಅದು ಹೇಗೆ ಕರಗುವುದಿಲ್ಲವೋ ನಾನು ನೋಡುತ್ತೇನೆ. ಕಾನ್ಸ್ಟೇಬಲ್ ತಿವಾರಿ ಅವರೇ, ಜೋರಾಗಿ ಹೊಡೆಯಿರಿ. ವಂದೇ ಮಾತರಂ. ತಿವಾರಿ ಅವರೇ, ನಿಲ್ಲಿಸಬೇಡಿ. 14 ಚಡಿಯೇಟುಗಳು ಪೂರ್ಣಗೊಳ್ಳಲಿ. ವಂದೇ ಮಾತರಂ. ಭಾರತ್ ಮಾತಾ ಕಿ. ಮಹಾತ್ಮ ಗಾಂಧಿ ಕಿ. 1 2 3 4 14 ಚಡಿಯೇಟುಗಳಾದರೂ ಈತನ ಸ್ವಾಭಿಮಾನದ ಬಂಡೆ ಕರಗಲೇ ಇಲ್ಲ. ರಕ್ತ ಚಿಮ್ಮುತ್ತಿದೆ. ತೆಗೆದುಕೋ ಈ ಪಂಚೆಯನ್ನ. ನ್ಯಾಯಾಧೀಶರು ಕರೆಯುತ್ತಿದ್ದಾರಂತೆ, ಆದಷ್ಟು ಬೇಗ ಬಾ. ನಿಂತುಕೋ. ಇಲ್ಲಿ 2 ಚಡಿಯೇಟುಗಳು ಬೀಳುತ್ತಿದ್ದರೆ ಪ್ರಾಣ ಪಕ್ಷಿ ಹಾದು ಹೋದಿತ್ತು. ತೆಗೆದುಕೋ ಈ 1 ಗ್ಲಾಸು ಹಾಲನ್ನು. ಯಾರಿಗೆ ಬೇಕು ನಿಮ್ಮ ಹಾಲು? ಎಲ್ಲಿಯವರೆಗೂ ಸ್ವತಂತ್ರ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಬಳಿ 1 ತೊಟ್ಟು ನೀರನ್ನು ಸಹ ಕುಡಿಯುವುದಿಲ್ಲ. ತೆಗೆದುಕೋ ಈ 1 ರೂಪಾಯಿಗಳನ್ನು. ಇದು ನಿನ್ನ ಟ್ರೀಟ್ಮೆಂಟ್ಗಾಗಿ ನಮ್ಮ ಗೌರ್ಮೆಂಟಿನ ರೂಲ್ ಆಗಿದೆ. ತೆಗೆದುಕೊಳ್ಳಿ ನಿಮ್ಮ ಈ ಹಣವನ್ನು. ಬ್ರಿಟಿಷ್ ರಾಣಿಯರ ಬೂಟು ನೆಕ್ಕೋ ಬುದ್ಧಿ ನಿಮಗೆ, ನನಗಲ್ಲ. ಈ 1 ರೂಪಾಯಿಗಳನ್ನು ಆ ಬ್ರಿಟಿಷ್ ರಾಣಿಗೆ ಕೊಟ್ಟು ಹೇಳಿ, ಈ ಪುಟ್ಟ ಕ್ರಾಂತಿಕಾರಿಯೊಬ್ಬ ಭಿಕ್ಷೆಯಾಗಿ ನೀಡುತ್ತಿದ್ದೇನೆ ಅಂತ. ವಾಟ್ ಯು ಮೀನ್? ಸಾಹೇಬರೇ, ಆತನನ್ನು ನಾನು ನೋಡಿಕೊಳ್ಳುತ್ತೇನೆ. ಇದೇ ಕೊನೆ ಬಾರಿ. ಇನ್ನು ಮುಂದೆ ಇಂಥ ತಪ್ಪುಗಳನ್ನು ಮಾಡಬೇಡ. ಚಂದ್ರಶೇಖರ್ ತಿವಾರಿಯಾಗಿದ್ದ ನಾನು ಚಂದ್ರಶೇಖರ್ ಆಜಾದ್ನಾಗಿ ಹೇಳುತ್ತಿದ್ದೇನೆ ಕೇಳಿ. ಇನ್ನು ಮುಂದೆಯೂ ಕೂಡ ಈ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದೇನೆ. ಆದರೆ ಯಾವ ಜೈಲಿಗೂ ಬರಲ್ಲ, ಪೊಲೀಸರ ಕೈಗೂ ಸಿಗಲ್ಲ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ, ಕಿವಿಗೊಟ್ಟು ಕೇಳಿ. ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿ ನಿಂತು ಸ್ವತಂತ್ರನಾಗೆ ಬಾಳ್ತೇನೆ, ಸ್ವತಂತ್ರನಾಗೆ ಸಾಯ್ತೇನೆ. दुश्मनों को गोलियों को सामना करूंगा. आजादी हूं, आजादी मरूंगा. ಧನ್ಯವಾದಗಳು. ಅಪ್ಪಟ ದೇಶ ಪ್ರೇಮಿಗೆ ನನ್ನದೊಂದು ಸಲಾಂ. ಪರಿಸರ ಉಳಿಸಿ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮದೊಂದಿಗೆ ದೇಶ ಪ್ರೇಮವನ್ನು ತಿಳಿಸುವ ಒಂದು ಸಮೂಹ ಗಾಯನ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ.
ಧನ್ಯವಾದಗಳು. ಪರಿಸರ ಸಂರಕ್ಷಣೆಯ ಸಂದೇಶದ ಜೊತೆಗೆ ಭಾರತಾಂಬೆಯನ್ನು ನಮಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ನೃತ್ಯ ತಂಡ. इतिहास का मैं आईना हूं, तहजीब का रंग सुनहरा हूं. गंगा जमुना मेरी आंखें, मैं नए भारत का चेहरा. मैं कल भी था, मैं आज भी हूं, मैं नवयुग का अंदाज भी हूं. सारी दुनिया का घर मुझ में, इस मिट्टी का आदर मुझ में. मैं देशभक्त भी कह रहा हूं, मैं नए भारत का चेहरा हूं, मैं नए भारत का चेहरा हूं. नमो नमो भारतांबे सारस्वत शरीरिणी, नमोस्तु जगतां वन्द्ये ब्रह्म विद्या प्रकाशिनी. नमो नमो भारतांबे हिमालय किरीटिनी, गंगाद्या सरित सर्वस्तन्यं ते विश्व पावनी. नमो 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 भारतांबे, नमो नमो भारतांबे, नमो नमो नमो. नमो नमो भारतांबे पदरी षण्डमण्डिते, कीर्ति कुर्वन्ति लोकांस्ते तीर्थभूता मुनीश्वरा. नमो नमो भारतांबे विन्ध्यतुङ्गस्तनायिते, समुद्रवसने देवी सख्यमाला विराजिते. भारतांबे, नमो नमो भारतांबे, नमो नमो. नमो नमो भारतांबे सर्वतीर्थस्वरूपिणी, काशाहि काशसे माता त्वं हि सर्वप्रकाशिका. नमो नमो भारतांबे गुरुस्त्वं जगदापरा, वेद वेदान्त गम्भीरे निर्माण सुखदायिनी. नमो नमो भारतांबे, नमो नमो भारतांबे. यतिलोकपदन्यास पवित्रीकृत पांसवे, नमो जगन्नाथ धात्री
ಕೊನೆಯದಾಗಿ ನಿಮಗೆಲ್ಲರಿಗೂ ಒಂದು ಸಂದೇಶ ನಮ್ಮ ತಂಡದಿಂದ. ಪ್ರಕೃತಿಯ ಮೇಲೆ ಎಂದಿಗೂ ತೋರಿಸದಿರಿ ನಿಮ್ಮ ಪ್ರತಾಪ. ಪ್ರಕೃತಿಯ ಮೇಲೆ ಎಂದಿಗೂ ತೋರಿಸದಿರಿ ನಿಮ್ಮ ಪ್ರತಾಪ. ತೋರಿಸಿದರೆ ಅನುಭವಿಸಲೇಬೇಕಾಗುತ್ತದೆ ಪ್ರಕೃತಿಯ ವಿಕೋಪ. ತೋರಿಸಿದರೆ ಅನುಭವಿಸಲೇಬೇಕಾಗುತ್ತದೆ ಪ್ರಕೃತಿಯ ವಿಕೋಪ. ಅದಕ್ಕಾಗಿ ಇಂದು ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡೋಣ. ಪರಿಸರವನ್ನು ರಕ್ಷಿಸಿ ದೇಶವನ್ನು ಉಳಿಸೋಣ. ಒಂದೇ ಒಂದೇ ಒಂದೇ.